ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ಹಾಗೂ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಇದನ್ನು ಕೇಳಿ ತಿಳಿದುಕೊಂಡು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ವಿಧೇಯರಾಗಿ ನಡೆದು ನಿಮ್ಮಿಂದ ಆಶೀರ್ವಾದ ಹೊಂದುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶದ ಭಾಗ ಗಂಡ ಹೆಂಡತಿಯರ ಬಗ್ಗೆ, ಗಂಡಂದರಿಗೆ ಎರಡನೇ ಭಾಗ. ಗಂಡ ಹೆಂಡತಿಯರ ಬಗ್ಗೆ, ಗಂಡಂದರಿಗೆ ಎರಡನೇ ಭಾಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಎಫೆಸ್ಯರಿಗೆ 5ನೇ ಅಧ್ಯಾಯ 28, 29. ಎಫೆಸ್ಯರಿಗೆ 5ನೇ ಅಧ್ಯಾಯ 28 ಮತ್ತು 29ನೇ ವಚನ. ಹಾಗೆ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವವನಾಗಿದ್ದಾನೆ. ಇವತ್ತು ಗಂಡಂದಿರಾದ ನಮ್ಮ ಶರೀರವು ಇವತ್ತು ನಮಗೆ ಎಷ್ಟು ನೋವಾಗ್ತದೆ. ಒಂದು ಕಾಯಿಲೆ ಕಸ ಬಂದಾಗ, ಒಂದು ಮುಳ್ಳು ಚುಚ್ಚಿದಾಗ ಅಥವಾ ಒಂದು ಕಲ್ಲು ತೆಗೆದಾಗ, ಏನಾದರೂ ನಾನಾ ರೀತಿಯಲ್ಲಿ ನಮ್ಮ ಶರೀರಕ್ಕೆ ಎಷ್ಟು ನೋವಾಗ್ತದೋ ಹಾಗೆಯೇ ಅಷ್ಟೇ ನೋವು ಇವತ್ತು ದೇವರು ನನಗೆ ಕೊಟ್ಟಂಥ ಹೆಂಡತಿ, ಅವಳು ಬೇರೆ ಅಲ್ಲ, ನಾವಿಬ್ಬರು ಒಂದೇ ಶರೀರ ಎಂಬುದಾಗಿ ಅಷ್ಟೇ ನೋವು ಕೂಡ ಅವಳಿಗೆ ಇರುತ್ತದೆ ಎಂಬುದಾಗಿ ನಾವು ಭಾವಿಸಿ ಅವರನ್ನು ಅಷ್ಟು ಪ್ರೀತಿಯಿಂದ ನಾವು ಪ್ರೀತಿಸಬೇಕಾಗಿದೆ. ಒಂದು ವೇಳೆ ನಾವು ನಮ್ಮ ಶರೀರವನ್ನೇ ಪ್ರೀತಿಸಿಕೊಳ್ಳೋರಾಗಿದ್ದರೆ, ನಮ್ಮ ಶರೀರದ ಮೇಲೆ ನಮಗೆ ಇಷ್ಟವಿದ್ದರೆ, ನಮ್ಮ ಶರೀರದ ಮೇಲೆ ನಮಗೆ ಕರುಣೆ ಪ್ರೀತಿ ಇದ್ದರೆ, ನಮ್ಮ ಹೆಂಡತಿಯವರ ಮೇಲೆ ಕೂಡ ಕರುಣೆ ಪ್ರೀತಿ ನಮಗೆ ಇದ್ದೇ ಇರುತ್ತದೆ. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ, ಹೆಂಡತಿ ಅಂದರೆ ಖಂಡಿತವಾಗಿಯೂ ಇನ್ನೊಂದು ಮನೆಯಿಂದ ಬಂದವಳು, ಇನ್ನೊಂದು ತಂದೆ ತಾಯಿಯ ಮಗಳು ಅಂದರೆ ಬಹಳ ಕೀಳ್ಪಟ್ಟಾಗಿ ನಡೆಸಿಕೊಳ್ಳುತ್ತಾರೆ. ನನಗೆ ಅಧೀನನಾಗಿರಬೇಕು ಎಂಬುದಾಗಿ ಇನ್ನು ನಾನಾ ಥರದಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಏನಾದರೂ ಏರುಪೇರಾದರೆ, ತೊಂದರೆಗಳಾದರೆ, ಮಾತುಗಳು ನಡೆದರೆ ಹೊಡೆಯೋದು, ಬಡಿಯೋದು, ಹಿಂಸೆ ಕೊಡೋದು, ಈ ರೀತಿಯನ್ನು ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗಿ ಮಾಡಬಾರದು. ಯಾಕೆಂದರೆ ದೇವರು ನಮಗೆ ಕೊಟ್ಟಂಥ ಹೆಂಡತಿ. ಆದುದರಿಂದ ನಮ್ಮ ಶರೀರದ ಮೇಲೆ ಪ್ರೀತಿ ಎಷ್ಟು ಇಟ್ಟುಕೊಂಡಿದ್ದೇವೆಯೋ ಹಾಗೆಯೇ ನಾವು ಅವರನ್ನು ಕೂಡ ನಮ್ಮವಳೇ ಅಂದರೆ ಎಲ್ಲದರಲ್ಲಿಯೂ ಭಾಗಿಯಾಗಿರುತ್ತಾಳೆ, ಆ ಪ್ರಕಾರವೇ ನಾವು ಅವರನ್ನು ಪ್ರೀತಿಸಬೇಕಾಗಿದೆ. ಈಗ ಉದಾಹರಣೆಗೆ, ನಾವು ಚಿಕ್ಕದಾಗಿರುವಾಗ, ಸಣ್ಣ ಮಕ್ಕಳಾಗಿದ್ದಾಗ ನಮ್ಮ ಶರೀರದ ಯಾವುದೇ ಭಾಗದಲ್ಲಿ ಏನಾದರೂ ಒಂದು ತೊಂದರೆ, ನೋವುಗಳು ಬಂದರೆ ನಮ್ಮ ತಾಯಿ ಮಗುವನ್ನು, ನಾವಿಂತು ಮಕ್ಕಳಾಗಿರ್ತೇವೆ, ಎಷ್ಟು ಚೆನ್ನಾಗಿ ನಮ್ಮನ್ನು ಆರೈಕೆ ಮಾಡ್ತಾರೆ, ನೋಡಿಕೊಳ್ತಾರೆ. ಅದೇ ರೀತಿ ನಮಗೆ ಮದುವೆಯಾದ ಮೇಲೆ ಖಂಡಿತವಾಗಿಯೂ ನಮ್ಮ ಯಾವುದೇ ಕಷ್ಟ, ಸಂಕಟ, ದುಃಖಗಳು, ಶರೀರದ ಯಾವ ಭಾಗದಲ್ಲಿ ಎಂಥ ನೋವುಗಳು ಬಂದರೂ ಏನೇ ಆದರೂ ಕೂಡ ತಾಯಿಯ ಹಾಗೆ ನಮ್ಮ ಹೆಂಡತಿ ನಮ್ಮನ್ನು ಆರೈಕೆ ಮಾಡೋಳಾಗಿದ್ದಾಳೆ. ಆ ನೋವಿಗೆ ಪ್ರತಿಯೊಂದು ಆರೈಕೆ ಮಾಡೋಳು ಹೆಂಡತಿಯಾಗಿ ಆಗಿದ್ದಾಳೆ. ಆದ್ದರಿಂದ ತಾಯಿಯ ಸ್ಥಾನದಲ್ಲಿ ಹೆಂಡತಿ ಇದ್ದಾಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಂದು ಮುಂದು ನೋಡದೆ ಏನಾದರೂ ಗಂಡಂತರಿಗೆ ಆದರೆ ಕಣ್ಣೀರು ಹಾಕ್ತಾರೆ, ದುಃಖ ಪಡ್ತಾರೆ. ಅದೇ ರೀತಿ ನಾವು ಕೂಡ ಏನಾಗಬೇಕು, ಅಂತಹ ಒಂದು ಪ್ರೀತಿಯನ್ನು ಹೆಂಡತಿಯವರ ಮೇಲೆ ತೋರಿಸಬೇಕಾಗುತ್ತದೆ. ಹೊಡೆಯೋದು, ಬಡಿಯೋದು, ಹಿಂಸೆ, ನಾನಾ ಥರದ ಹಿಂಸೆ ಕೊಡುವುದನ್ನು ಇವತ್ತು ಬಹಳ ಜನ ಇದ್ದಾರೆ. ಇವತ್ತು ಕೂಡ ನಾವು ಕಾಣ್ತಾ ಇದ್ದೀವಿ. ಅದು ಬಹಳ ದೊಡ್ಡ ಪಾಪ, ಬಹಳ ಶಾಪಕ್ಕೆ ಒಳಗಾಗ್ತೇವೆ. ಹಾಗೆ ಮಾಡಿದರೆ ಅಂಥ ಗಂಡಂದರಿಗೆ ಯಾವ ರೀತಿಯಲ್ಲಿ ಶಿಕ್ಷೆ ಬರ್ತದೆ ಅಂತ ಹೇಳೋಕ್ಕೆ ಆಗುವುದಿಲ್ಲ. ಖಂಡಿತವಾಗಿ ನಮ್ಮ ಹೆಂಡತಿಯರಿಗೆ ನೋವು ಕೊಟ್ಟರೆ ಗಂಡಂದಿರಾದ ನಾವು ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಹಾಗೆ ತನ್ನ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವವನಾಗಿದ್ದಾನೆ. ಯಾರು ತನ್ನ ಶರೀರವನ್ನು ಚೆನ್ನಾಗಿ ಪ್ರೀತಿ ಮಾಡ್ತಾನೋ, ಚೆನ್ನಾಗಿ ನೋಡಿಕೊಳ್ತಾನೋ, ಅದೇ ರೀತಿ ಹಾಗಿದ್ದರೆ ಮಾತ್ರ ಅಂಥವ್ರು ಹೆಂಡತಿಯರನ್ನು ಪ್ರೀತಿ ಮಾಡ್ತಾರೆ. ತನ್ನ ಶರೀರದ ಮೇಲೆ ಯಾರಿಗೆ ಗಮನವಿಲ್ಲವೋ ಅಂಥವರು ಖಂಡಿತವಾಗಿ ಹೆಂಡತಿಯರನ್ನು ಕೂಡ ಪ್ರೀತಿ ಮಾಡದವರಾಗಿದ್ದಾರೆ. ಇದರಲ್ಲಿ ತಿಳ್ಕೊಳ್ಬೇಕು, ಇಂಥವ್ರು ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಇಂಥವನು ಹೆಂಡತಿಯನ್ನು ಚೆನ್ನಾಗಿ
ಎಂಬುದಾಗಿ ನೋಡಿಕೊಳ್ತಾನೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಂದಿನ ವಚನದಲ್ಲಿ ನಾವು ನೋಡಿಕೊಂಡಿದ್ದೇವೆ, ನಿನ್ನೆಯ ಸಂದೇಶದಲ್ಲಿ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಅವರು ಇನ್ನಿಬ್ಬರು ಒಬ್ಬರಲ್ಲ ಇಬ್ಬರು ಒಂದೇ ಶರೀರವಾಗುವರು ಎಂಬುದಾಗಿ. ಹಾಗಿರುವಾಗ ಹೆಂಡತಿಯು ಬೇರೆ ಶರೀರವಲ್ಲ, ನಮ್ಮ ಶರೀರಕ್ಕೆ ಸೇರಿದವಳಾಗಿದ್ದಾಳೆ. ಹಾಗೂ ಮಕ್ಕಳ ಸಂತಾನಕ್ಕಾಗಿ ಕೂಡ ಎಲ್ಲ ಕಾರ್ಯಗಳಿಗೂ ನಮಗೆ ಸಹಾಯಕಿಯಾಗಿರಬೇಕಂತಲೂ ಕೂಡ ಹೆಂಡತಿಯನ್ನು ದೇವರು ಕೊಟ್ಟವರಾಗಿದ್ದಾರೆ. ಹಾಗಿರುವಾಗ ಹೆಂಡತಿಯರನ್ನು ನಾವು ಹಿಂಸಿಸಬಾರದು. 29ನೇ ವಚನಕ್ಕೆ ನಾವು ಹೋಗೋಣ. ಯಾರು ಎಂದು ಸ್ವಶರೀರವನ್ನು ಹಗೆ ಮಾಡಿದಿಲ್ಲ, ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿತರಾಗುತ್ತಾರೆ. ಹಾಗೆ ಯಾರೂ ತಮ್ಮ ತಮ್ಮ ಶರೀರವನ್ನು ಹಾಗೆ ಮಾಡುವುದಿಲ್ಲ. ಇದು ಚುಚ್ಚಲಿ, ಗಾಯ ಆಗಲಿ, ಸಾಯಲಿ, ಏನಾದರೂ ಆಗಲಿ, ರೋಗ ಬರಲಿ, ಕಾಯಿಲೆ ಬರಲಿ ಅಂತ ಯಾರಾದರೂ ಯೋಚನೆ ಮಾಡ್ತೀವೋ? ಇಲ್ಲ. ಖಂಡಿತವಾಗಿ ಏನೇ ನೋವಾಗಬಾರ್ದು. ಅಯ್ಯೋ, ನಾನು ಆಸ್ಪತ್ರೆಗೆ ಹೋಗಬೇಕು, ಗುಣಪಡಿಸಿಕೊಳ್ಬೇಕು, ನಾನು ಚೆನ್ನಾಗಿರಬೇಕು, ಯಾಕೆ ಹೀಗಾಯಿತು ಎಂಬುದಾಗಿ ಯೋಚನೆ ಮಾಡಿ ಅದಕ್ಕೆ ಸರಿಯಾಗಿ ನಾವು ಆಸ್ಪತ್ರೆಗೆ ಹೋಗೋರಾಗಿದ್ದಾರೆ. ನಮ್ಮ ತೊಂದರೆಗಳನ್ನು ನಿವಾರಿಸಿಕೊಳ್ಳೋರಾಗಿದ್ದೇವೆ. ಹೀಗಿರುವಾಗ ಅದೇ ಪ್ರಕಾರ ನಾವು ಹೆಂಡತಿಯರನ್ನು ಕೂಡ ಪ್ರೀತಿ ಮಾಡಬೇಕು. ಖಂಡಿತವಾಗಿಯೂ ತಾಯಿಯ ಸ್ಥಾನದಲ್ಲಿರುವಂಥ ಹೆಂಡತಿಯನ್ನು ಬದಲಾಗಿ ವಿರೋಧವಾಗಿ ನಡ್ಕೊಳ್ಳಬಾರದು, ಹಿಂಸೆ ಕೊಡಬಾರದು. ನಾನಾ ಥರದಲ್ಲಿ ಖಂಡಿತವಾಗಿ ದೇವರು ಪರಲೋಕದಲ್ಲಿ ಕೂತುಕೊಂಡು ಎಲ್ಲವನ್ನ ನೋಡೋನಾಗಿದ್ದಾನೆ, ಪ್ರತಿಯೊಬ್ಬರ ಹೃದಯವನ್ನು ಪರೀಕ್ಷಿಸುವನಾಗಿದ್ದಾನೆ. ಹೀಗಿರುವುದರಿಂದ ಬಹಳ ಎಚ್ಚರವಾಗಿರಬೇಕು. ಹೆಂಡತಿಯು ತನ್ನ ತಂದೆ ತಾಯಿ ಬಂಧು ಬಳಗವನ್ನು ನೋಡಿ ಬರೀ ಶರೀರದ ಸಂಬಂಧವಾಗಿ ಮಕ್ಕಳಿಗೋಸ್ಕರ ಅಲ್ಲ, ಪತಿ ಅಂದರೆ ಅದರ ಅರ್ಥ ನಿಜವಾಗಲೂ ರಕ್ಷಕ ಎಂಬುದಾಗಿ ನಮ್ಮನ್ನೇ ನಂಬಿ ಬಂದಿರ್ತಾಳೆ. ಹಾಗಿರುವಾಗ ಹಿಂಸೆ ಕೊಟ್ಟರೆ ಕಣ್ಣೀರು ದೇವರಿಗೆ ತಲುಪುವುದಾಗಿದೆ. ಬಹಳ ಶಿಕ್ಷೆಯನ್ನು ಅಂತ ಗಂಡಂದಿರು ಪಡೆಯಬೇಕಾಗಿದೆ. ಆದ್ದರಿಂದ ಬಹಳ ಎಚ್ಚರ. ಹೆಂಡತಿಯನ್ನು ತನ್ನ ತಾಯಿಯ ಸ್ಥಾನದಲ್ಲಿ ನಾವು ಕಾಣಬೇಕಾಗುತ್ತದೆ. ತಂಗಿಯ ಸ್ಥಾನದಲ್ಲಿ ಕೂಡ ನಾವು ಕಾಣಬೇಕಾಗುತ್ತದೆ. ಹೆಂಡತಿಯ ಸ್ಥಾನದಲ್ಲಿ ಕೂಡ ಇದ್ದಾಳೆ. ಇದನ್ನು ಮರೆಯಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅದರಲ್ಲಿ 5ನೇ ಅಧ್ಯಾಯ 33ನೇ ವಚನಕ್ಕೆ ಹೋಗೋಣ. ಅದಿರಲಿ ನಿಮ್ಮಲ್ಲಿ ಪ್ರತಿ ಪುರುಷರು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯರನ್ನು ಪ್ರೀತಿಸಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಿರಲಿ ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಈಗ ಹಿಂದಿನ ವಚನವನ್ನು ನಾವು ನೋಡಿದ ಹಾಗೆ ನಮ್ಮನ್ನು ನಾವು ಹೇಗೆ ಪ್ರೀತಿಸ್ತಾ ಇದ್ದೇವೆಯೋ ಅದೇ ರೀತಿ ಎಲ್ಲ ರೀತಿಯಲ್ಲಿಯೂ ಕೂಡ ನಮ್ಮ ಹೆಂಡತಿಯರನ್ನು ಕೂಡ ನಾವು ಪ್ರೀತಿಸಬೇಕು. ನಮ್ಮ ಮನೆಯಾಗಿದ್ದಾಳೆ, ನಮ್ಮನ್ನು ನಂಬಿ ಬದುಕೋಳಾಗಿದ್ದಾಳೆ. ಆಮೇಲೆ ಅವಳ ತಂದೆ ತಾಯಿ ಮನೆ ಪ್ರತಿಯೊಂದು ನಮ್ಮ ಮನೆಯೇ ಆಗಿರುತ್ತದೆ. ಹಾಗಿರುವಾಗ ನಮ್ಮನ್ನೇ ನಂಬಿ ಬಂದಿರುವಾಗ ಯಾವುದೇ ಕಾರಣಕ್ಕೂ ನಾವು ತೊಂದರೆ ಮಾಡಲು ಹೋಗಬಾರದು. ಹೆಂಡತಿಯನ್ನು ಕೂಡ ಅಷ್ಟು ಚೆನ್ನಾಗಿ ನಾವು ಪ್ರೀತಿ ಮಾಡೋವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಕೊಲೊಸ್ಸೆಯರಿಗೆ 3ನೇ ಅಧ್ಯಾಯ 19ನೇ ವಾಕ್ಯ. ಕೊಲೊಸ್ಸೆಯರಿಗೆ 3:19. ಪುರುಷರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಅವರಿಗೆ ನಿಷ್ಠುರವಾಗಬೇಡಿರಿ. ನೋಡಿ, ಇಲ್ಲಿ ಕೂಡ ಪುರುಷರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಈಗ ಪ್ರೀತಿಸುವ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಅವರು ಯಾರು, ಏನು, ಹೇಗೆ ಪ್ರೀತಿಸಬೇಕು, ಪ್ರೀತಿಸಿದರೆ ನಮಗೆ ಶಿಕ್ಷೆ ಬರ್ತದೆ ಎಂಬುದಾಗಿ. ಅವರಿಗೆ ನಿಷ್ಠುರವಾಗಬೇಡಿರಿ. ಅವರಿಗೆ ವಿರುದ್ಧವಾಗಿ ಮಾತನಾಡೋದು, ಕೆಟ್ಟದಾಗಿ ಮಾತನಾಡೋದು. ಕೆಲವರು ಅವರ ಅಪ್ಪನನ್ನು, ಅಣ್ಣನನ್ನು, ನಿನ್ನ ಕುಟುಂಬ ಹಾಗೆ, ನಿನ್ನ ಸಂಸಾರ ಹೀಗೆ, ನಿನ್ನ ತಂದೆ ತಾಯಿಗೆ, ನಿನ್ನ ಅಣ್ಣ ತಮ್ಮಂದಿರು ಹೀಗೆ, ನೀನಂಥವಳು, ನೀನು ಇಂಥವಳು, ನನಗೆ ಗೊತ್ತಾಗಲಿಲ್ಲ ಅಂತ ಹೇಳುವಂಥ, ಅಥವಾ ಬಾಯಿಗೆ ಬಂದಾಗೆ ಸ್ವಲ್ಪ ಏನಾದರೂ ಮಾತಲ್ಲಿ ತಪ್ಪಿ ಹೋದರೂ ಕೂಡ, ಅಕಸ್ಮಾತ್ ಒಂದು ಹೇಳಿದ ಕೆಲಸವು ಹೆಚ್ಚು ಕಡಿಮೆ ಆದರೂ ಕೂಡ ಈ ಬಾಯಿಗೆ ಬಂದ ಹಾಗೆ ಕೆಟ್ಟ ಅವರವರ ಭಾಷೆಯಲ್ಲಿ ಕೆಟ್ಟ ಮಾತುಗಳಿಂದ ಬೈಯವರಾಗಿದ್ದಾರೆ. ಇದು ಮಹಾ ದೊಡ್ಡ ತಪ್ಪು. ಹಾಗಿರುವಾಗ ನಾವು ಹೆಂಡತಿಯರನ್ನು ಏನು ಮಾಡ್ತೇವೆ? ನಾವು ಕಣ್ಣೀರು ಹಾಕ್ಸೋರಾಗಿದ್ದೇವೆ, ಬಹಳ ಮನಸ್ಸು ನೋಯಿಸೋರಾಗಿದ್ದೇವೆ, ದುಃಖ ಪಡಿಸೋರಾಗಿದ್ದೇವೆ. ಇದು ಕೂಡ ದೇವರ ದೃಷ್ಟಿಯಲ್ಲಿ ಮಹಾ ದೊಡ್ಡ ಪಾಪವಾಗಿದೆ. ಹೀಗೆ ಮಾಡಿದರೂ ಕೂಡ ಗಂಡಂದಿರಾದ ನಾವು ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. ಹಿಂದೆ ನಾವು ತಿಳಿದುಕೊಂಡ ಹಾಗೆ ಹೆಂಡತಿಯರನ್ನು ಕೊಟ್ಟಿದ್ದು ಮಕ್ಕಳ
ಸಂಸಾರ ಒಂದು, ಹೆಂಡತಿಯೂ ಹೌದು. ಎರಡನೇ, ಎಲ್ಲ ಕೆಲಸಗಳಲ್ಲಿಯೂ ಸಹಕಾರಿಯಾಗಿ ನಿಮ್ಮ ಸಂತಾನವು ಭೂಲೋಕದಲ್ಲಿ ತುಂಬಿಕೊಳ್ಳಲಿ ಎಂಬುದಾಗಿ ಪ್ರೀತಿಯಿಂದ ನಮ್ಮನ್ನು ಗಂಡ ಹೆಂಡತಿಯರನ್ನಾಗಿ ಮಾಡಿದ್ದಾರೆ. ಹಾಗಿರುವಾಗ ಹೆಂಡತಿಯರ ಬಗ್ಗೆ ಕೂಡ ನಾವು ಕೆಟ್ಟದಾಗಿ ಮಾತಾಡೋದು, ಬೈಯೋದು, ಅವಳ ಅಪ್ಪನ ಅವ್ವನ ಕುಟುಂಬ, ಅಣ್ಣ, ಸಂಸಾರ, ಯಾವ ಕಾರಣಕ್ಕೂ ನಾವು ಆ ರೀತಿ ಅವರನ್ನು ನಾವು ಏನು ಮಾಡಬೇಕು, ಅವರನ್ನು ಕೋಪಕ್ಕೆ ಬೀಸಬಾರದು, ದುಃಖ ಪಡಿಸಬಾರದು, ಬೇಸರಗೊಳಿಸಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಏನಾದರೂ ತಪ್ಪಿ ಹೋದರೂ ಶಾಂತಿ ಸಮಾಧಾನದಲ್ಲಿ ಮಾತನಾಡಿ ತಿದ್ದಿ ಅವರನ್ನು ಸರಿಪಡಿಸಿಕೊಂಡು ಹೋಗಬೇಕಾಗಿದೆ. ಒಂದು ವೇಳೆ ಹೇಳಿದ ಮಾತು ಕೆಲವರು ಕೇಳೋದಿಲ್ಲ, ಅವರು ಕೂಡ ಭಾಳ ಹಠ ಗರ್ವದಲ್ಲಿ ಕೆಲವರು ನಡೆಯವರಿದ್ದಾರೆ. ನಾನು ಹೇಳಿದಾಗೆ ನಡೆಯಬೇಕು ಅಂತ ಮಾಡೋರು ಇದ್ದಾರೆ. ಅಂಥದ್ದನ್ನು ತಿಳಿದುಕೊಂಡು ಶಾಂತಿ ಸಮಾಧಾನದಿಂದ ಹಿರಿಯರ ಜೊತೆಯಲ್ಲಿ ಬುದ್ಧಿಯನ್ನು ಹೇಳಿಸಬೇಕು. ವಿಪರೀತವಾದರೆ ಖಂಡಿತವಾಗಿ ಅವಳ ತಂದೆ ತಾಯಿಗೆ ಹಾಗೂ ಅಣ್ಣಂದಿರಿಗೋ ತಮ್ಮಂದಿರಿಗೋ ಹೇಳಿ ಅದನ್ನು ಬಗೆಹರಿಸಲು ನಾವು ಪ್ರಯತ್ನ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ದರಿಂದ ಅವರನ್ನು ಕೂಡ ನಾವು ಕೋಪಕ್ಕೆಬ್ಬಿಸಬಾರದು, ದುಃಖಪಡಿಸಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. 1 ಥೆಸಲೋನಿಕ 4ನೇ ಅಧ್ಯಾಯ 3-6. ನೀವು ಶುದ್ಧರಾಗಿ ಇರಬೇಕೆಂಬುದೇ ಆದ್ದರಿಂದ ಆದರಕ್ಕೆ ದೂರವಾಗಿರಬೇಕು. ಗಂಡ ಹೆಂಡತಿ ಯಾವಾಗಲೂ ಶುದ್ಧರಾಗಿರಬೇಕು. ಕೆಲವರು ಹೆಂಡತಿಯರನ್ನು ಬಿಟ್ಟು ಅನೈತಿಕ ಸಂಪರ್ಕಕ್ಕೆ ಹೋಗ್ತಾರೆ. ಇದು ಖಂಡಿತವಾಗಿ ಮಹಾ ದೊಡ್ಡ ತಪ್ಪು. ದೇವರು ನಮಗೆ ಕೊಟ್ಟಂಥ ಗಂಡ ಹೆಂಡತಿಯರ ಸಂಪರ್ಕವನ್ನೇ ಇರಬೇಕು ಹೊರತು ನಾವು ಖಂಡಿತವಾಗಿ ವ್ಯಭಿಚಾರಕ್ಕೆ, ಅನಾಚಾರಕ್ಕೆ, ಲೈಂಗಿಕ ಸಂಪರ್ಕಕ್ಕೆ ಹೋಗಬಾರದು. ಇದರಿಂದ ಬಹಳ ಶಿಕ್ಷೆ ಕೂಡ ನಮಗೆ ಬರಬಹುದು. ಕುಟುಂಬವೇ ಏನೇನು ಆಗಬಹುದು. ನ್ಯಾಯದಲ್ಲಿ ಕೂಡ ಕಡೆಗೆ ಕಾನೂನು ಪ್ರಕಾರವೂ ಕೂಡ ನಮಗೆ ಶಿಕ್ಷೆಯಾಗಬಹುದು. ಆದುದರಿಂದ ಹೆಂಡತಿಯೊಂದಿಗೆ ನಾವು ಸರಿಯಾದ ಒಂದು ಪ್ರೀತಿಯಲ್ಲಿ ಇರಬೇಕಾಗಿದೆ. ಅನೈತಿಕ ಸಂಪರ್ಕ, ವ್ಯಭಿಚಾರವನ್ನು ಬಿಡಬೇಕು. ಇವತ್ತು ಅನೇಕರು ಹೆಂಡತಿಯರಿದ್ದುಕೊಂಡು ನಾನಾ ರೀತಿಯಲ್ಲಿ ಅನೈತಿಕ ಸಂಪರ್ಕವನ್ನು ಇಟ್ಟುಕೊಂಡು ಜಗಳ, ಹೊಡೆದಾಟ, ಬಡದಾಟ, ಕೊಲೆ, ಮಕ್ಕಳು ಕೂಡ ತಾಯಿಲ್ಲದ ಮಕ್ಕಳು ಕೂಡ ಆಗಿದ್ದಾರೆ, ಆಗ್ತಲೇ ಇದ್ದಾರೆ. ಇದು ಕೂಡ ಬಹಳ ಒಂದು ದೊಡ್ಡ ತಪ್ಪು. ಇದರಿಂದ ದೂರವಿರಬೇಕಾಗಿದೆ. ದೇವರನ್ನರಿಯದ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮ ಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು. ನಾವು ಇತರರ ಹಾಗೆ ಆಗಬಾರದು. ದೇವರು ನಮ್ಮನ್ನು ಕರೆದಿದ್ದಾರೆ, ನಮ್ಮನ್ನು ನಡೆಸ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸೃಷ್ಟಿಕರ್ತರ ದೇವರನ್ನ ಹೆಸರನ್ನು ಹೇಳಿಕೊಂಡು ನಾವು ಜೀವಿಸ್ತಾ ಇದ್ದೇವೆ. ಹೀಗಿರುವಾಗ ಖಂಡಿತವಾಗಿ ಹೆಂಡತಿ ಹೇಗಿದ್ದಾಳೆಂತ ತಿಳಿದು ಹೆಂಡತಿಯ ಮನಸ್ಸನ್ನು ತಿಳಿದುಕೊಂಡು ನಾವು ಅದರಂತೆ ಶಾಂತಿ ಸಮಾಧಾನದಿಂದ ಬುದ್ಧಿ ಹೇಳಿಕೊಂಡು ನಾವು ಹೆಂಡತಿಯ ಪ್ರೀತಿಯನ್ನು ಗಳಿಸಲು ನಾವು ಪ್ರಯತ್ನ ಮಾಡಬೇಕು. ಹಿಂದೆ ಹೇಳಿದ ಹಾಗೆ ಒಂದು ವೇಳೆ ತಪ್ಪಿ ಹೋದರೂ ಕೂಡ ಹಿರಿಯರ ಮುಖಾಂತರ, ತಂದೆ ತಾಯಿ, ಅಣ್ಣ ತಮ್ಮಂದಿರ ಮೂಲಕ ಪತ್ನಿಯನ್ನು ಸರಿಪಡಿಸಿಕೊಳ್ಳಬೇಕು. ಇತರರಾಗಿ ಆಗಬಾರದು. ಬೇರೆ ಇತರರ ಹಾಗೆ ಆದರೆ ನಮಗೂ ಅವರಿಗೂ ಏನೇ ವ್ಯತ್ಯಾಸ ಇರುವುದಿಲ್ಲ. ನಮಗೂ ಕೆಟ್ಟ ಹೆಸರು, ನಾನಾ ಥರದ ಶಿಕ್ಷೆಗೂ ನಾವು ಒಳಗಾಗುತ್ತೇವೆ, ಕಾನೂನು ಶಿಕ್ಷೆಗೂ ಒಳಗಾಗುತ್ತೇವೆ. ಅದು ಮಾತ್ರವಲ್ಲ, ನಮ್ಮ ದೇವರಿಗೆ ನಾವು ಕೆಟ್ಟ ಹೆಸರು ಕೂಡ ತರುವವರಾಗಿದ್ದೇವೆ. ಅದು ಮಾತ್ರವಲ್ಲ, ಖಂಡಿತವಾಗಿ ನಮ್ಮ ಎಲ್ಲ ಘನತೆ, ಗೌರವ ಕೂಡ ಬೀದಿ ಪಾಲಾಗುವಂಥ ಪರಿಸ್ಥಿತಿ ಕೂಡ ಬರುತ್ತದೆ. ಅದು ಮಾತ್ರವಲ್ಲ, ನಮ್ಮಿಂದ ಲಾಭವನ್ನು ಗಳಿಸಿಕೊಂಡು ಈ ಅನೈತಿಕ ಸಂಪರ್ಕಕ್ಕೆ ಹೋಗಿ ನಮ್ಮನ್ನು ಸಂಪೂರ್ಣ ಕುಟುಂಬವನ್ನೇ ಅವರು ನಾಶ ಮಾಡುವವರಾಗಿದ್ದಾರೆ ಅಂತ ಸ್ತ್ರೀಯರು. ಆದ್ದರಿಂದ ಪತ್ನಿಯವರಲ್ಲಿ ಪ್ರೀತಿ ಇದ್ದು ಅವರನ್ನು ಸಂಪಾದಿಸಿ ಏನಿದ್ರು ಗಂಡ ಹೆಂಡತಿ ಅವರಾಗಿಯೇ ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈ ವಿಷಯದಲ್ಲಿ ಯಾರೂ ತನ್ನ ಸಹೋದರರನ್ನು ವಂಚಿಸಿ ಕೇಡ ಮಾಡಬಾರದು. ನಾವು ಮುಂಚೆ ತಿಳಿಸಿ ನಿಮಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಇವುಗಳ ವಿಷಯಗಳಲ್ಲಿ ಕರ್ತನು ಮೈಯಿಗೆ ಮೈ ತೀರಿಸುವವನಾಗಿದ್ದಾನೆ. ಈ ವಿಷಯದಲ್ಲಿ ಯಾರೂ ತನ್ನ ಸಹೋದರನನ್ನು ವಂಚಿಸಿ ಕೇಡು ಮಾಡಬಾರದು. ಹೀಗಿರುವಾಗ ಖಂಡಿತವಾಗಿ ನಾವು ಇತರರನ್ನು ವಂಚಿಸಿ ಇತರರ ಪತ್ನಿಯನ್ನು ವಶಪಡಿಸಿಕೊಳ್ಳೋದು, ವ್ಯಭಿಚಾರಕ್ಕೆ ಬಳಸಿಕೊಳ್ಳುವುದು ಇದು ತಪ್ಪಾಗಿದೆ. ಆಗ ನಾವು ಅವರ ಗಂಡಂದಿರು ಕೂಡ ನಮ್ಮ ಸಹೋದರರಾಗಿದ್ದಾರೆ, ಅವರನ್ನು ವಂಚಿಸುವುದು, ಅವರನ್ನು ಕೂಡ ಕೆಡಿಸುವುದು, ಅವರ ಕುಟುಂಬವನ್ನು ಕೂಡ ಹಾಳು ಮಾಡೋದು ಮಹಾ ದೊಡ್ಡ ತಪ್ಪಾಗಿದೆ. ಸರಿಯಾದ ಶಿಕ್ಷೆಗೆ ನಾವು ಒಳಪಡಬೇಕಾಗುತ್ತದೆ. ಇದು ಜ್ಞಾನೋಕ್ತಿ ಗ್ರಂಥದಲ್ಲಿ ನಾವು ಬಹಳ ಕಡೆಗೆ ಇದನ್ನು ನೋಡಿಕೊಳ್ಳಬಹುದು. ವ್ಯಭಿಚಾರಕ್ಕೆ, ಅನೈತಿಕ ಸಂಪರ್ಕಕ್ಕೆ ಹೋದರೆ
ಅಲ್ಲಿ ಏನಾಗ್ತದೆ ಎಂಬುದಾಗಿ ಬಹುಶಃ ನಮ್ಮ ಶರೀರ ಕೂಡ ಕೊಲೆಯೂ ಆಗ್ಬೋದು, ನಾನಾ ಥರದ ಶಿಕ್ಷೆಯೂ ಕೂಡ ಒಳಗಾಗಬಹುದು. ಆದುದರಿಂದ ಬಹಳ ಎಚ್ಚರವಾಗಿ ನಾವಿರಬೇಕಾಗುತ್ತದೆ. ದೇವರು ನಮ್ಮನ್ನು ಬಂಡುತನಕ್ಕೆ ಕರೆಯದೆ ಶುದ್ಧರಾಗುವುದಕ್ಕೆ ಕರೆದನು. ದೇವರು ನಮ್ಮನ್ನು ಕರೀತಾ ಇರೋದು ಇಂಥ ಬಂಡುತನದಿಂದ, ಪಾಪದಿಂದ ಬಿಡುಗಡೆ ಮಾಡಿ ನಡೆಸ್ತಾ ಇರುವುದಕ್ಕೆ ಇರುವಾಗ ನಾವು ಎಲ್ಲ ಕೆಟ್ಟತನವನ್ನು ಬಿಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದಾಗಿ ದೇವರ ಒಂದು ಪ್ರೀತಿಯಾಗಿದೆ. ಹೀಗಿರಲು ಈ ಮಾತನ್ನು ತಾತ್ಸಾರ ಮಾಡುವವನು ಮನುಷ್ಯನನ್ನು ತಿರಸ್ಕರಿಸುವವನು ಮಾತ್ರವಲ್ಲದೆ ಪವಿತ್ರಾತ್ಮವರವನ್ನು ನಿಮಗೆ ದಯಪಾಲಿಸುವ ದೇವರನ್ನು ತಿರಸ್ಕರಿಸುವವನಾಗಿದ್ದಾನೆ. ಒಂದು ವೇಳೆ ದೇವರ ಮಾತನ್ನು ಯಾರಾದರೂ ಕೇಳಿಲ್ಲ ಅಂದರೆ ಅವರು ಬುದ್ಧಿವಾದ ಹೇಳುವಂಥ ಮನುಷ್ಯರನ್ನು ತಿರಸ್ಕಾರ ಮಾಡುವುದಲ್ಲದೆ ಆ ತಂದೆ, ಮಗ, ಪರಿಶುದ್ಧಾತ್ಮನಾದ ದೇವರನ್ನು ಕೂಡ ಅವನು ತಿರಸ್ಕಾರ ಮಾಡಿಸುವವನಾಗಿದ್ದಾನೆ. ಕಾರಣ ದೇವರ ಮಾತನ್ನು ತಿರಸ್ಕಾರ ಮಾಡುವುದರಿಂದ ದೇವರಿಗೆ ಬಹಳ ಒಂದು ಬೇಸರವಾಗುತ್ತದೆ. ಇವನನ್ನು ಕರೆದೆ, ಪಾಪದಿಂದ ಬಿಡುಗಡೆ ಮಾಡಿದೆ, ಮಾಡ್ತಲೇ ಇದ್ದೇನೆ, ಇವನು ನಡೆಸ್ತಾ ಇದ್ದೇನೆ, ಆಗ ಖಂಡಿತ ಇವನು ನನ್ನ ಮಾತನ್ನು ಕೇಳದೆ ಇವನ ಮನಸ್ಸಿಗೆ ಬಂದಾಗ ಇವತ್ತು ಪ್ರಾಪಂಚದ ವಿಷಯಕ್ಕೆ ಸೈತನ್ನ ಕಾರ್ಯಕ್ಕೆ ಹೋಗ್ತಲೇ ಇದ್ದಾನೆ ಎಂಬುದಾಗಿ ಅಂಥವರನ್ನು ಪವಿತ್ರಾತ್ಮನು ಕೂಡ, ಅಂದರೆ ದೇವರು ಕೂಡ ಅಂಥವರನ್ನು, ಅಂಥ ಗಂಡಂದಿರನ್ನು ದೇವರು ತಿರಸ್ಕಾರ ಮಾಡುವವನಾಗಿದ್ದಾನೆ. ಹಾಗೆ ಒಂದು ವೇಳೆ ಹೆಂಡತಿ ಕೂಡ ತಪ್ಪು ಮಾಡಿದರೆ ಹೆಂಡತಿಯನ್ನು ಕೂಡ ತಿರಸ್ಕಾರ ಮಾಡೋರಾಗಿದ್ದಾರೆ. ಯಾವ ರೀತಿ ಕಠಿಣವಾದ ಶಿಕ್ಷೆಗೆ ನಾವು ಸಿಕ್ಕಿ ಬೀಳುತ್ತೇವೆ ಎಂಬುದಾಗಿ ಗೊತ್ತಿಲ್ಲ. ಆಗ ದೇವರ ಕೋಪವು ನಮ್ಮ ಮೇಲೆ ಬರುವ ಸಂದರ್ಭವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರಿಂದಾಗಿ ಇವತ್ತು ಅನೇಕರು ಕೈ ಕಾಲು ಮುರಿಸಿಕೊಂಡಿದ್ದಾರೆ, ಜೈಲು ಸೇರಿದ್ದಾರೆ, ಕೊಲೆ ಆಗಿದ್ದಾರೆ ಗಂಡ ಹೆಂಡತಿಯರು. ಆದುದರಿಂದ ದೇವರು ಯಾರನ್ನು ಒಂದುಗೂಡಿಸಿದರೋ ಅವರೇ ಒಂದಾಗಿ ಜೀವಿಸಬೇಕು ಹೊರತು ಪರರ ಶರೀರದ ಮೇಲೆ ಆಸೆ ಪಡಬಾರದು, ಸಂಪರ್ಕ ಇರಬಾರದು, ಇದರಿಂದ ದೂರವಾಗಿರಬೇಕು. ದೇವರಿಗೆ ಬಹಳ ಕೋಪ. ಅಂಥವರನ್ನು ದೇವರು ಕೂಡ ಏನು ಮಾಡ್ತಾರೆ ಅಂದರೆ ತಿರಸ್ಕಾರ ಮಾಡುವವನಾಗಿದ್ದಾನೆ. ಹಾಗಿರುವಾಗ ಇನ್ನೂ ಕೆಟ್ಟತನವನ್ನು ಮಾಡಿ ಕೆಟ್ಟತನಕ್ಕೆ ಹೋಗಿ ಈಗಾಗಲೇ ಹೇಳಿದ ಹಾಗೆ ಜೈಲು ಸೇರ್ಬೋದು, ಕೊಲೆ ಆಗ್ಬೋದು, ಕೈಕಾಲು ಮುಚ್ಕೊಳ್ಬೋದು, ಮಾನ ಮರ್ಯಾದೆ ಹೋಗ್ಬೋದು, ನಾನಾ ಥರದ ಹಿಂಸೆಗೆ ಒಳಗಾಗ್ಬೋದು. ಈ ಒಂದು ಬುದ್ಧಿಯಿಂದ ಮಕ್ಕಳು ಕೊಡ್ತಾ ತಂದೆ ತಾಯಿ ಇಲ್ಲದಂಥ ಮಕ್ಕಳು ಕೂಡ ಆಗಬಹುದು. ಇವತ್ತು ಅನೇಕ ವಿಷಯಗಳನ್ನ ನಾವು ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಕಾರಣ ಈ ಒಂದು ಅನೈತಿಕ ಸಂಪರ್ಕ, ಈ ಒಂದು ವ್ಯಭಿಚಾರಗಳು, ಗಂಡ ಹೆಂಡತಿಯ ಪ್ರೀತಿಯಲ್ಲಿ ಸರಿ ಇಲ್ಲದೆ ಇರುವಂಥದ್ದು. ಆದುದರಿಂದ ಈ ಒಂದು ಅನಾಹುತಕ್ಕೆ ಗಂಡ ಹೆಂಡತಿಯ ಕಾರಣ. ಆದ್ದರಿಂದ ವಿಶೇಷವಾಗಿ ಈ ಒಂದು ತರಗತಿಯಲ್ಲಿ ಗಂಡಂದಿರು ಬಹಳ ಎಚ್ಚರವಾಗಿ ಇದ್ದು ಹೆಂಡಂದಿರನ್ನು ನಡೆಸಿಕೊಂಡು ಹೋಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಒಂದು ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಕೇಳಿಕೊಂಡು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂತರಾಗಲಿ, ಇತರರಿಗೂ ಸಾಕ್ಷಿ ನುಡಿಯುವಂತಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.